ಊರಿನಲ್ಲಿ ರಾಮಪ್ಪ ಎಂಬ ರೈತ ತನ್ನ ಹೊಲದಲ್ಲಿ ಬೆಳೆಗಳನ್ನು ಬೆಳೆದುಕೊಂಡಿದ್ದ. ಅವನು ಕೆಂಪು ತೂರಿ, ನೀಲಿ ಕುರ್ತಾ ಮತ್ತು ಬಿಳಿ ಧೋತಿ ಧರಿಸಿದ್ದ. ಅವನು ಕೈಯಲ್ಲಿ ಹಾರೆ ಹಿಡಿದುಕೊಂಡು ಹೊಲದ ನಡುವೆ ನಿಂತಿದ್ದ. ಎರಡೂ ಕಡೆ ಹಸಿರು ಬೆಳೆಗಳು ಅರಳಿದ್ದವು. ಅವನ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು. ಅಲ್ಲೇ ಪಕ್ಕದಲ್ಲಿ ಅವನ ಮಗ, 6 ವರ್ಷದ ಹುಡುಗ, ಬಿಳಿ ಶರ್ಟ್ ಮತ್ತು ಹಸಿರು ಶಾರ್ಟ್ ಧರಿಸಿ ನಿಂತಿದ್ದ. ಅವನು ತನ್ನ ತಂದೆಯ ಸಂತೋಷ ಕಂಡು, "ಅಪ್ಪ, ಈ ವರ್ಷ ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬಂದಿದೆ ಅಲ್ವಾ?" ಎಂದು ಖುಷಿಯಿಂದ ಕೇಳಿದ. ಹೀಗೆ ಅಪ್ಪ ಮಗ ಮಾತನಾಡುತ್ತಿದ್ದರು. ಮುಂಜಾನೆ ಬೆಳಕು ಅವರ ಮುಖದ ಮೇಲೆ ಬೀಳುತ್ತಿತ್ತು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಇವತ್ತು ನಾನು 3D ಕಾರ್ಟೂನ್ ವಿಡಿಯೋದ ಬಗ್ಗೆ, ಆ್ಯನಿಮೇಷನ್ ವಿಡಿಯೋದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. 3D ಕಾರ್ಟೂನ್, ಸೊ ಕಿಡ್ಸ್ ಸ್ಟೋರಿ ಆಗಿರ್ಬೋದು, ಈ ರೀತಿ ಅಲ್ಲ ಆ್ಯನಿಮೇಷನ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ವಿಡಿಯೋ ಮಾಡೋದ್ರಿಂದ ಮಾನಿಟೈಸೇಷನ್ ಪಕ್ಕ ಬೇಕಾಗತ್ತೆ. ಅದೇ ರೀತಿ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ವಿಡಿಯೋ ಮಾಡಿ ನೀವು ಕೂಡ ಯೂಟ್ಯೂಬ್ಗೆ ಹಾಕ್ಬೋದು, ಓಕೆನಾ? ಸೊ ಈ ರೀತಿ 3D ಕಾರ್ಟೂನ್ ಆ್ಯನಿಮೇಷನ್ ವಿಡಿಯೋ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಈಗ ನಮಗೆ ಚಾಟ್ GPT ಬೇಕು. ಸೊ ನಾವು ಚಾಟ್ GPTನ ಓಪನ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಚಾಟ್ GPT ಓಪನ್ ಮಾಡಿಕೊಂಡು ನಾವೀಗ 3D ಕಾರ್ಟೂನ್ ಸ್ಟೋರಿ ಅಂತ ಹೇಳಿಕೊಟ್ರೆ ಸಾಕು. ಸೊ ನಿಮಗೊಂದು 3D ಕಾರ್ಟೂನ್ ಸ್ಟೋರಿ, ಕಿಡ್ ಸ್ಟೋರಿ ಅಂತ ಹಾಕ್ಬೋದು, ಅಥವಾ ನೀವು ಫಾರ್ಮರ್ ಸ್ಟೋರಿ ಅಂತ ಹಾಕಿದ್ರು ಕೂಡ ಒಂದು ಸ್ಟೋರಿ ಕೊಡುತ್ತೆ. ಸೊ ನೀವು ಚಾಟ್ GPTಯಲ್ಲಿ ನೀವು ಯಾವ ರೀತಿ ಕೇಳಿದ್ರು, ಕನ್ನಡದಲ್ಲಿ ಬೇಕಾದ್ರೂ ಕೇಳಿ ಕೂಡ ಸೊ ಒಂದು ಸ್ಟೋರಿ ಕೊಡುತ್ತೆ. ಸೊ ಈ ರೀತಿ ಒಂದು ಸ್ಟೋರಿ ನೀಡುತ್ತೆ. ಸೊ ಈಗ ನಮಗೆ ಸ್ಟೋರಿ ನೀಡಿದ ಮೇಲೆ ಪ್ರಾಂಪ್ಟ್ಸ್ ಬೇಕು. 5 ಪ್ರಾಂಪ್ಟ್ಸ್ ಆನ್ ದಿಸ್ ಸ್ಟೋರಿ ಅಂತ ಹೇಳ್ಕೊಟ್ರೆ ಸಾಕು. ಸೊ ನಿಮ್ಗೆ ಎಷ್ಟು ಬೇಕು, ಒಂದು 3 ಬೇಕೋ 4 ಬೇಕೋ, ಸೊ ಎಷ್ಟು ಪ್ರಾಂಪ್ಟ್ಸ್ ಬೇಕೋ ಅಷ್ಟು ನೀವು ಪ್ರಾಂಪ್ಟ್ಸ್ನ ಕೇಳಿದ್ರೆ ಅಷ್ಟು ಪ್ರಾಂಪ್ಟ್ಸ್ನ ಅದು ನೀಡುತ್ತೆ, ಓಕೆನಾ? ಸೊ ಇಷ್ಟು ಚಾಟ್ GPTಯಿಂದ ನಿಮಗೆ ಸೊ ಯಾವುದೇ ಸ್ಟೋರಿ ತೊಗೊಂಡು ಕೂಡ ಚಾಟ್ GPTಯಿಂದ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ನಮಗೆ ಈಗ ಚಾಟ್ GPTಯಿಂದ ಸ್ಟೋರಿ ಎಲ್ಲ ತಗೊಂಡಾಯಿತು. ಈಗ ನೆಕ್ಸ್ಟ್ ನಮಗೊಂದು ವೆಬ್ಸೈಟ್ ಬೇಕು, ಓಕೆನಾ? ಆ ವೆಬ್ಸೈಟ್ ಯಾವುದು ಅಂದರೆ ಗೂಗಲ್ AI ಸ್ಟುಡಿಯೋ, ಓಕೆನಾ? ಈಗ ನಾವು ಗೂಗಲ್ AI ಸ್ಟುಡಿಯೋನ ಓಪನ್ ಮಾಡೋಕ್ಕಿಂತ ಮುಂಚೆ ನಮಗೀಗ ಕ್ರೋಮ್ ಓಪನ್ ಮಾಡ್ಕೊಳ್ಬೇಕು. ಸೊ ಕ್ರೋಮ್ ಓಪನ್ ಮಾಡಿಕೊಂಡು ಈಗ ನಾವು ಗೂಗಲ್ AI ಸ್ಟುಡಿಯೋ ಅಂತ ಹೇಳಿ ಕೊಡಬೇಕಾಗತ್ತೆ. ಸೊ ಅಲ್ಲಿ ಫ್ರಂಟಲ್ಲಿ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಓಕೆನಾ? ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಸೊ ಈ ರೀತಿ ಬರುತ್ತೆ. ಸೊ ನೋಡಿ, ಈ ರೀತಿ ಫ್ರಂಟ್ ಈ ರೀತಿ ಬರುತ್ತೆ, ಓಕೆನಾ? ಸೊ ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಸೊ ಝೂಮ್ ಮಾಡ್ತಿದ್ದೀನಲ್ಲ, ಅದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ? ಸೊ ಈ ರೀತಿ ಬರುತ್ತೆ ಫ್ರಂಟು. ಸೊ ಈ ರೀತಿ ಬಂದಮೇಲೆ ಸೊ ನೋಡಿ, ಅಲ್ಲಿ ಇಮೇಜಸ್ ಅಂತ ಆಗಿರ್ಬೋದು, ವಿಯೋ ಅಂತ ಆಗಿರ್ಬೋದು, ಸೊ ಈ ರೀತಿ ಕಾಣಿಸ್ತಾ ಇದೆಯಲ್ವಾ? ಸೊ ವಿಯೋ ನಮಗಿಲ್ಲಿ ಹೆಲ್ಪ್ ಆಗುತ್ತೆ, ಓಕೆನಾ? ವಿಯೋದಲ್ಲಿ ನಾವು 3D ಕಾರ್ಟೂನ್ ಸೊ ವಿಡಿಯೋನ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ಟೋರಿ ಹಾಕಿ, ಓಕೆನಾ? ಅದಕ್ಕಾಗಿ ನಾವು ವಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ಸೊ ವಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲೊಂದು ಪಕ್ಕದಲ್ಲಿ ಒಂದು ಸೆಟ್ಟಿಂಗ್ ಇದೆ. ಈ ಸೆಟ್ಟಿಂಗ್ ನೀವು ಮಾಡಬೇಕಾಗತ್ತೆ. ಏನಂತ ಹೇಳಿದ್ರೆ, ಸೊ ಈ ಸೆಟ್ಟಿಂಗಲ್ಲಿ ನೀವು 16:9 ರೇಷಿಯೋ ಕೂಡ ಕೊಡ್ಬೋದು, ಅಥವಾ ಅದು ಲಾಂಗ್ ವಿಡಿಯೋಗೆ. ಒಂದು ವೇಳೆ ನೀವು ಶಾರ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ 9:16 ರೇಷಿಯೋ ಕೊಡ್ಬೋದು. ನಾನೀಗ 16:9 ಕೊಡ್ತೀನಿ. ಹಾಗೆ ನೀವು ವಿಡಿಯೋ ಅವಧಿ ಕೂಡ ಕೊಡ್ಬೋದು, ನಿಮಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಕೊಟ್ಟು ಆದಮೇಲೆ ನಾವೀಗ ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿದೆಯಲ್ಲ ಫ್ರಂಟ್ ಕಾಣಿಸ್ತಿದೆಯಲ್ಲ, ನಿಮ್ಮ ವಿಡಿಯೋವನ್ನು ವಿವರಿಸಿ ಅಂತಿದೆಯಲ್ಲ, ಅಲ್ಲಿ ನೀವೀಗ ಏನು ಚಾಟ್ GPTಯಲ್ಲಿ ಸೊ ಪ್ರಾಂಪ್ಟ್ಸ್ ರೆಡಿ ಮಾಡ್ಕೊಂಡಿದ್ರೋ ಅದನ್ನು ನೀವು ಕಾಪಿ ಮಾಡಬೇಕಾಗತ್ತೆ, ಓಕೆನಾ? ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬಂದು ಸೊ ಇಲ್ಲಿ ನಾವೀಗ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿ ಅಲ್ಲಿ ರನ್ ಅಂತಿದೆಯಲ್ಲ, ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಈಗ ಡೌನ್ಲೋಡ್ ಆಯಿತು. ಸೊ ಈಗ ಓಪನ್ ಆಗಿದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನೋಡಿದ್ರೆ ನೋಡಿ, ಈ ರೀತಿ ಕಾಣಿಸುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿ ಬಂದಿದೆ 3D ಕಾರ್ಟೂನ್ ವಿಡಿಯೋ ಇದು. ಸೊ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂತಿದ್ರೆ ಅಲ್ಲಿ ಡೌನ್ಲೋಡ್ ಬಟನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಒಂದು ಗ್ಯಾಲರಿಲಿ ಸೇವ್ ಆಗಿರುತ್ತೆ, ಓಕೆನಾ? ಸೊ ನೋಡಿ, ಓಕೆ ಕೊಟ್ಟು ನೋಡ್ರೆ ಈ ರೀತಿ ಬಂದಿರುತ್ತೆ. ಸೊ ಈಗ ಇದು ಆದಮೇಲೆ ನಾವು ಇನ್ನೊಂದು ಪ್ರಾಂಪ್ಟ್ಸ್ ಕೊಡಬೇಕು. ಸೊ ಇದೀಗ ನಾನು ಡಿಲೀಟ್ ಮಾಡ್ಕೊತೀನಿ ಅಷ್ಟು.
ಸೊ ಈಗ ಅದೇ ರೀತಿ ಸೇಮ್ ಬ್ಯಾಕ್ ಹೋಗಬೇಕು ನಾವು ಚಾಟ್ ಜಿ ಪಿ ಟಿಗೆ. ಸೊ ಸೆಕೆಂಡ್ ಪ್ರಾಂಪ್ಟ್ಸ್ನ ತೊಗೊಳ್ಬೇಕಾಗತ್ತೆ. ಸೊ ನೀವು ಪ್ರಾಂಪ್ಟ್ಸ್ ಕೊಡುವಾಗ ಇಂಗ್ಲೀಷಲ್ಲೇ ಕೊಡಿ, ಕನ್ನಡ ಕೆಲವೊಮ್ಮೆ ಗೊತ್ತಾಗಲ್ಲ. ಸೊ ಇಂಗ್ಲೀಷಲ್ಲೇ ಪ್ರಾಂಪ್ಟ್ಸ್ನ ಕೊಡಬೇಕಾಗತ್ತೆ. ಸೊ ಈ ರೀತಿ ಕೊಟ್ಟು ಸೊ ರನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆಗುತ್ತೆ. ಸೊ ನೋಡಿ ಈಗ ಓಪನ್ ಆಗಿದೆ. ಸೊ ನಾವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ಸೊ ನೋಡಿ ಈ ರೀತಿ ಶೋ ಆಗುತ್ತೆ. ನಮಗೆ ಡೌನ್ಲೋಡ್ ಮಾಡಬೇಕು ಅಂತಿದ್ರೆ ಸೊ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಅದೇ ರೀತಿ ಸೇಮ್ ಇನ್ನೊಂದು ಪ್ರಾಂಪ್ಟ್ಸ್ನ ತಗೊಳ್ಳೋಣ. ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿ ಸೇಮ್ ಪ್ರೊಸೆಸ್, ಎಷ್ಟು ನೀವು ಪ್ರಾಂಪ್ಟ್ಸ್ ಯೂಸ್ ಮಾಡ್ತೀರಾ ಸೇಮ್ ಪ್ರೊಸೆಸ್ ಅದೇ ರೀತಿ ಇರುತ್ತೆ. ಸೊ ರನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ 3 ಪ್ರಾಂಪ್ಟ್ಸ್ನ ತಗೊಂಡಿದ್ದೀನಿ. ಸೊ ನಿಮಗೆ ಕತೆಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು. ಸೊ ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ, ಸೊ ಈಗ ನಾವೀಗೇನು ಡೌನ್ಲೋಡ್ ಮಾಡ್ಕೊಂಡಿದ್ದೋ ಆ ವಿಡಿಯೋಗೆ ನಮಗೆ ವಾಯ್ಸ್ ಬೇಕು, ಓಕೆನಾ. ಅದಕ್ಕೆ ನಾನು ಜೆಮಿನಿ ಆ್ಯಪ್ನ ಯೂಸ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಸೊ ನಾವು ಏನು ಚಾಟ್ ಜಿ ಪಿ ಟಿಯಲ್ಲಿ ನಾವು ಸ್ಟೋರಿ ರೆಡಿ ಮಾಡ್ಕೊಂಡಿದ್ದೋ ಸೊ ಅದನ್ನು ಕಾಪಿ ಮಾಡಿ ಸೊ ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಪೇಸ್ಟ್ ಮಾಡಿದ ಮೇಲೆ ಸೊ ಇದು ಚಾಟ್ ಜಿ ಪಿ ಟಿಯಲ್ಲಿರೋ ಸ್ಟೋರಿನೂ ಸೊ ಎಲ್ಲ ಒಂದು ಸರ್ಚ್ ಮಾಡಿ ಇನ್ನೂ ಚೆನ್ನಾಗಿ ಕೊಡುತ್ತೆ, ಓಕೆನಾ. ಆದಮೇಲೆ ನಮಗೀಗ ವಾಯ್ಸ್ ಬೇಕು. ಸೊ ಅಲ್ಲಿ ಕಾಣಿಸ್ತಿದೆ ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಜೆಮಿನಿ ವಾಯ್ಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತುಂಬ ವಾಯ್ಸ್ ಇದೆ. ಸೊ ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೋ ಸೊ ಅದ್ರ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಏನು ಮಾಡಬೇಕಂದ್ರೆ ನೀವು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಬೇಕು, ಓಕೆನಾ. ಆನ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ವ್ಯಾಲ್ಯೂಮ್ ಇದು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಊರಿನಲ್ಲಿ ರಾಮಪ್ಪ ಎಂಬ ರೈತ ತನ್ನ ಹೊಲದಲ್ಲಿ ಬೆಳೆಗಳನ್ನು ಬೆಳೆದುಕೊಂಡಿದ್ದ. ಅವನು ಕೆಂಪು ತೂರಿ, ನೀಲಿ ಕುರ್ತಾ ಮತ್ತು ಬಿಳಿ ಧೋತಿ ಧರಿಸಿದ್ದ. ಅವನು ಕೈಯಲ್ಲಿ ಹಾರೆ ಹಿಡಿದುಕೊಂಡು ಹೊಲದ ನಡುವೆ ನಿಂತಿದ್ದ. ಎರಡೂ ಕಡೆ ಹಸಿರು ಬೆಳೆಗಳು ಅರಳಿದ್ದವು. ಅವನ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು. ಅಲ್ಲೇ ಪಕ್ಕದಲ್ಲಿ ಅವನ ಮಗ 6 ವರ್ಷದ ಹುಡುಗ, ಬಿಳಿ ಶರ್ಟ್ ಮತ್ತು ಹಸಿರು. ಸೊ ನೋಡಿದ್ರಲ್ಲ, ಸೊ ಈ ರೀತಿ ವಾಯ್ಸ್ ಬರುತ್ತೆ. ನಿಮಗೆ ಯಾವ ವಾಯ್ಸ್ ಬೇಕೋ ಅಷ್ಟು ನೀವು ಆ ವಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈಗ ಸ್ಕ್ರೀನ್ ರೆಕಾರ್ಡ್ ಆಗಿರುತ್ತೆ, ನೀವು ಸೇವ್ ಕೊಟ್ಟರೆ ಅದು ಗ್ಯಾಲರಿಲಿ ಇರುತ್ತೆ, ಓಕೆನಾ. ಈಗ ನಾವೀಗ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ನಾನೀಗ ಎಡಿಟಿಂಗ್ ಮಾಡೋದಕ್ಕೆ ಇನ್ಶರ್ಟ್ ಆ್ಯಪ್ನ ತಗೊಳ್ತೀನಿ, ಓಕೆನಾ. ಸೊ ಈಗ ನಾನು ನೀವು ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನಾವು ಗೂಗಲ್ AI ಸ್ಟುಡಿಯೋದಲ್ಲಿ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದು ಸೊ ಆ ವಿಡಿಯೋ ಅಷ್ಟು ನಾವೀಗ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ. ಸೊ ಇನ್ಶಾರ್ಟ್ ಇದು ಫ್ರೀ ರಿಮೂವ್ ಅಂತ ಕೊಟ್ಟರೆ ಸೊ ರಿಮೂವ್ ಆಗುತ್ತೆ. ಸೊ ಈಗ ರಿಮೂವ್ ಆಗಿದೆ. ಸೊ ನೋಡಿ ಈ ರೀತಿ ಬಂದಿದೆ, ಓಕೆನಾ. ಸೊ ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ನಾವೀಗ ಇದಕ್ಕೆ ಯಾವುದು ವಾಯ್ಸ್ ಸೇರಿಸ್ಬೇಕಾಗತ್ತೆ, ಓಕೆನಾ. ಇಲ್ಲಿ ನೀವು ಸೊ 9:16 ಆದರೆ ಶಾರ್ಟ್ ವೀಡಿಯೋಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನಾನು ಲಾಂಗ್ ವಿಡಿಯೋ ಆದ್ದರಿಂದ 16:9 ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಇದಾದಮೇಲೆ ನಾನೀಗ ವಾಯ್ಸ್ ಬೇಕು. ಸೊ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರಿಂದ ಇದು ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಊರಿನಲ್ಲಿ ರಾಮಪ್ಪ ಎಂಬ ರೈತ ತನ್ನ ಹೊಲದಲ್ಲಿ ಬೆಳೆಗಳನ್ನು ಬೆಳೆದುಕೊಂಡಿದ್ದ. ಅವನು ಕೆಂಪು ತೂರಿ, ನೀಲಿ ಕುರ್ತಾ ಮತ್ತು ಬಿಳಿ ಧೋತಿ ಧರಿಸಿದ್ದ. ಅವನು ಕೈಯಲ್ಲಿ ಹಾರೆ ಹಿಡಿದುಕೊಂಡು ಹೊಲದ ನಡುವೆ ನಿಂತಿದ್ದ. ಎರಡೂ ಕಡೆ ಹಸಿರು ಬೆಳೆಗಳು ಅರಳಿದ್ದವು. ಅವನ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು. ಅಲ್ಲಿ ಪಕ್ಕದಲ್ಲಿ ಅವನ ಮಗ 6 ವರ್ಷದ ಹುಡುಗ, ಬಿಳಿ ಶರ್ಟ್ ಮತ್ತು ಹಸಿರು ಶಾರ್ಟ್ ಧರಿಸಿ ನಿಂತಿದ್ದ. ಅವನು ತನ್ನ ತಂದೆಯ ಸಂತೋಷ ಕಂಡ. ಅಪ್ಪ, ಈ ವರ್ಷ ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬಂದಿದೆ ಅಲ್ವಾ ಎಂದು ಹೀಗೆ ಖುಷಿಯಿಂದ ಅಪ್ಪ ಮಗ ಮಾತನಾಡುತ್ತಿದ್ದರು. ಮುಂಜಾನೆ ಬೆಳಕು ಅವರ ಮುಖದ ಮೇಲೆ ಬೀಳುತ್ತಿತ್ತು. ಹಸಿರು ಹೊಲಗಳ ನಡುವೆ ದಿನನಿತ್ಯ ರಮೇಶ ಮತ್ತು ಅವನ ಮಗ ಹಸುವನ್ನು ಕರೆದುಕೊಂಡು ಹೊಲಕ್ಕೆ ಹೋಗಿ ಹಸುವಿಗೆ ಆಹಾರ ನೀಡಿ ಕರೆದುಕೊಂಡು ಬರುತ್ತಿದ್ದರು. ಸೊ ಈ ರೀತಿ ನೀವು ಕೂಡ ಜೆಮಿನಿ ಆ್ಯಪಿಂದ ವಾಯ್ಸ್ ಯೂಸ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಬೋದು, ಓಕೆನಾ. ಸೊ ಈ ರೀತಿ ನಾನೀಗ ಗೂಗಲ್ AI ಸ್ಟುಡಿಯೋ ಆಗಿರ್ಬೋದು
ಆಮೇಲೆ ಚಾಟ್ ಜಿ ಪಿ ಟಿ ಆಗಿರ್ಬೋದು. ಸೊ ಇದರಿಂದ ಸ್ಟೋರಿ ಹೇಗೆ ತೊಗೊಳೋದು, ಗೂಗಲ್ AI ಸ್ಟುಡಿಯೋದಿಂದ ಯಾವ ರೀತಿ ವಿಡಿಯೋ ರೆಡಿ ಮಾಡ್ಕೊಳೋದಂತಾರೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೀವು ಕೂಡ ಈ ರೀತಿ ವಿಡಿಯೋ ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ಹಾಕ್ಬೋದು, ಓಕೆನಾ. ಸೊ ಇಲ್ಲಿ ಇನ್ ಶಾರ್ಟಲ್ಲಿ ನಿಮ್ಗೆ ಗೊತ್ತಲ್ಲ, ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಕೊಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಕೊಟ್ಟು ಸೊ ಡೌನ್ಲೋಡ್ ಆಗಿರುತ್ತೆ. ಸೊ ಅದೇ ರೀತಿ ಇನ್ನಷ್ಟು ವೀಡಿಯೋಗಳನ್ನ ನಾನು ಮುಂದೆ ಈ ಚಾನಲ್ನಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.